ಸೊ ಆ್ಯಕ್ಚುಲಿ ಸಿಟಿ ಮಧ್ಯದಲ್ಲೇ ಹೋಗುತ್ತೆ ರೂಟ್ ಇವಾಗ. ಇದು ಯಾಕೆ ಹಿಂಗೆ ಕೂತವ್ರು ಗುರು? ಆಮೇಲೆ ಗರ ಬಡ್ದ ಕೂತಿದ್ದ. ಕ್ರೇಜಿ ಆಗಿದೆ ಮಾತ್ರ ಲೈಟ್ಸು ಉದ್ದಕ್ಕೆ. ಆ್ಯಂಡ್ ಟ್ರಾಫಿಕ್ ನೆಕ್ಸ್ಟು 0 ಇದೆ. ಸೊ ಹಾಗಾಗಿ ಆರಾಮಾಗಿ ಹೊಡ್ಕೊಂಡು ಹೊಟ್ಟೋಗ್ಬೋದು ಇವಾಗ. ಅಂತೂ ಇಂತೂ ನಮ್ಮ ರೈಡ್ ಮುಗೀತಿದೆ ಇವತ್ತು. ವೀಕ್ಸ್ ಆಫ್ ಪ್ರಿಪ್ರೇಷನ್, ಐಟ್ನರಿ ಪ್ಲ್ಯಾನ್ ಮಾಡಿ ಎಲ್ಲಿ ಹೋಗ್ಬೇಕು ರೂಟಿಂಗ್ ಎಲ್ಲ ಮಾಡಿಕೊಂಡು ಗಾಡಿ ರೆಡಿ ಮಾಡಿಸಿ. ಆದರೂ ಮಾತ್ರ ಗುರು ಈ ಚೆನ್ನೈ ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಸಕ್ಕದಾಗಿದೆ. 6 ಲೈನು ಥ್ರಾಟಲ್ನ ಹಿಡ್ಕೊ ಕೂತ್ಕೊಬಿಟ್ಟಿನಿ ಸುಮ್ಮನೆ ಅಷ್ಟೇ. ಫೈನಲಿ ನಮ್ಮ ಮನೆ ಬಂತು. 3,000 ಆಗಲಿಲ್ಲ, 2,997.8. ಇವತ್ತು ಆ್ಯಕ್ಚುಲಿ ಬೇಗನೆ ಹೊರಟಿದ್ದೀವಿ. ಸೊ ಇಲ್ಲಿ ಚೆನ್ನೈಲಿ ಸ್ಟೇ ಆಗಿದ್ದ ಜಾಗ ಆಧವ ಪಾರ್ಕ್ ಇನ್ ಅಂತ, ಗುಡ್ ಪ್ಲೇಸ್. ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದು 5 ಗಂಟೆ 5:15 ಹೊರಡೋಣ, ಅಲ್ಲಿ ಯಾವುದೋ ಅದೇ ಏನೋ ಪೆಟ್ ರೋಡ್ ಅಂತ ಹೇಳಿ ಅಲ್ಲಿ ಹೋಗೋಣ ಅಂತ. ಬಟ್ ಆ್ಯಕ್ಚುಲಿ ಬೇಗ ರೆಡಿಯಾಗಿ ಹೋದೆ, ಪ್ಲಸ್ ಸ್ವಲ್ಪ ಬೇಗ ರೀಚ್ ಆಗ್ಬಿಡೋಣ ಮೈಸೂರು ಅಂತ ಬೇಗ ಹೊರಟ್ಬಿಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 2:15 ಲೂಸ್ ಆಗೋಯ್ತಿದ್ದು. ಟೈಮ್ ಬಂದು 2:17. ಬನ್ನಿ ಹೊರಡೋಣ ಇವಾಗ. ಇದು ಎಕ್ಸ್ಪ್ಲೋರಿಂಗ್ ಚೆನ್ನೈ ಸ್ಟ್ರೀಟ್ಸ್, ಅರ್ಲಿ ಮಾರ್ನಿಂಗ್ 4 ಗಂಟೆ ಮುಂಜಾನೆಗೆ. ಬೆಳಗಿನೇ ಜಾವ ಚೆನ್ನೈಯಲ್ಲಿ ಖಾಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬೆಸ್ಟ್ ಟೈಮ್ ಟು ಎಕ್ಸ್ಪ್ಲೋರ್ ಸ್ಟ್ರೀಟ್ಸ್. ಸೊ ಆ್ಯಕ್ಚುಲಿ ಸಿಟಿ ಮಧ್ಯದಲ್ಲೇ ಹೋಗುತ್ತೆ ರೂಟ್ ಇವಾಗ. ಇದು ಯಾಕೆ ಹಿಂಗೆ ಕೂತವ್ರು ಗುರು? ಆಮೇಲೆ ಗರ ಬಡ್ದ ಕೂತಿದ್ದ. ಫೈನಲಿ ಬೆಂಗಳೂರು ಟು ಚೆನ್ನೈ ಟು ಬೆಂಗಳೂರು ನ್ಯಾಷನಲ್ ಹೈವೇಗೆ ಎಂಟ್ರ್ ಆಗಿದ್ದೀವಿ, NH 42ಗೆ. ಕ್ರೇಜಿ ಆಗಿದೆ ಮಾತ್ರ ಲೈಟ್ಸು ಉದ್ದಕ್ಕೆ. ಆ್ಯಂಡ್ ಟ್ರಾಫಿಕ್ ನೆಕ್ಸ್ಟು 0 ಇದೆ. ಸೊ ಹಾಗಾಗಿ ಆರಾಮಾಗಿ ಹೊಡ್ಕೊಂಡು ಹೊಟ್ಟೋಗ್ಬೋದು ಇವಾಗ. ಏನು ಅಂತ ಅಂದರೆ ನಿದ್ದೆ ಬರಬಾರ್ದು ಇವಾಗ. ಅವಾಗ ಸ್ವಲ್ಪ ಕಾಫಿ ಗೀಫಿಗೆ ನಿಲ್ಲಿಸಿ ಆ್ಯಂಡ್ ಪ್ಲಸ್ ಒಂದು ಫಿಲ್ ಅಪ್ ಮಾಡಿಸ್ಲೇಬೇಕು, ಬಿಕಾಸ್ ಬರೀ ರೇಂಜ್ 260 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಕವರ್ 450 ಕಿಲೋಮೀಟರ್ಸ್ ನಾವು. ಸೊ ಇನ್ನೊಂದು ಫುಲ್ ಟ್ಯಾಂಕ್ ಮಾಡಿಸ್ಲೇಬೇಕು. ಹೋಗ್ಬಿಡೋಣ, 800 ಕಿಲೋಮೀಟರ್ಸ್ ಇದೆ. ಜೋಕು ಗುರು, ಆಗಲ್ಲ ಸಾಕು. ಅಂತೂ ಇಂತೂ ನಮ್ಮ ರೈಡ್ ಮುಗೀತಿದೆ ಇವತ್ತು. ವೀಕ್ಸ್ ಆಫ್ ಪ್ರಿಪ್ರೇಷನ್, ಐಟ್ನರಿ ಪ್ಲ್ಯಾನ್ ಮಾಡಿ ಎಲ್ಲಿ ಹೋಗ್ಬೇಕು ರೂಟಿಂಗ್ ಎಲ್ಲ ಮಾಡಿಕೊಂಡು ಗಾಡಿ ರೆಡಿ ಮಾಡಿಸಿದ್ರು ತೊಂದರೆ ಬಂದು ಹೆಂಗೋ ಅದನ್ನು ರೆಡಿ ಮಾಡಿಸ್ಕೊಂಡು ಫೈನಲಿ ನಮ್ಮ ಎಲ್ಲ ಡೆಸ್ಟಿನೇಷನ್ಸ್ಗಳನ್ನ ರೀಚ್ ಆಗಿ ಗೋಯಿಂಗ್ ಬ್ಯಾಕ್ ಟು ನಮ್ಮ ಕರುನಾಡು. ಇನ್ನೇನು 4 ಅವರಲ್ಲಿ ರೀಚ್ ಆಗೋಗ್ತೀವಿ ಬೆಂಗಳೂರು. ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಕೊನೆ ಈ ವಿಡಿಯೋ ತನಕ ಬಂದಿದ್ದೀರಾ ಅಂದರೆ ನಾನು ಇಡೀ ಜರ್ನಿನ ನೋಡಿದ್ದೀರಾ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಡೈಲಿ ಮೆಸೇಜ್ ಮಾಡ್ತಿದ್ರು, ಥ್ಯಾಂಕ್ಸ್ ಫಾರ್ ದ್ಯಾಟ್. ನಿಮಗೂ ಏನಾದರೂ ಈ ಜರ್ನಿಗೆ ಹೋಗಬೇಕು, ನೀವು ಟ್ರೈ ಮಾಡಬೇಕು ಈ ಐಟ್ನರಿ ಅಂತ ಇದ್ದರೆ, ನಾನು ಏನೋ ಸೋವಾಟ್ ಬರ್ದಿರೋ ಐಟ್ನರಿನ ಒಂದು ಸ್ಕ್ಯಾನ್ ಕಾಪಿ ಥರ ಮಾಡಿ ಬಯೋನ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪ್ಲಸ್ ನಾನು ಇನ್ಸ್ಟಾಗ್ರಾಮ್ ಬಯೋನಲ್ಲೂ ಪಿಂಗ್ ಮಾಡಿರ್ತೀನಿ, ನೀವು ಯೂಸ್ ಮಾಡ್ಕೋಬಹುದು. ಸೊ ಸ್ವಲ್ಪ ಜನ ಕೇಳಿದ್ರು ಐಟ್ನರಿ ಸಿಗತ್ತಾ ಅಂತ. ಸೊ ಹಾಗಾಗಿ ಅದಕ್ಕೆ ಮಾಡ್ತೀನಿ ಇದೊಂದು ಸ್ವತಃ. ಅದು ನಾನು ಆ್ಯಕ್ಚುಲಿ ಬುಕ್ಕಲ್ಲಿ ಬರ್ದಿರೋದು, ಎಲ್ಲ ಬರೆದು ಮಾಡಿರೋದು ಇದನ್ನು. ಸೊ ಅದನ್ನು ಸ್ಕ್ಯಾನ್ ಮಾಡಿ ಪ್ರಾಪರಾಗಿ ಫೋಟೋ ತೆಗೆದ್ರೆ ಕಾಣಿಸಲ್ಲ ನೀಟಾಗಿ. ಸೊ ಹಾಗಾಗಿ ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ಓದೋ ಥರ ಒಂದು PDF ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೂಗಲ್ ಡ್ರೈವಲ್ಲಿ. ಸೊ ನೀವು ಯೂಸ್ ಮಾಡ್ಕೋಬೋದು ಐಟ್ನರಿನ, ಹೇಗಾದ್ರೂ ಪರವಾಗಿಲ್ಲ. ಟೋಟಲಿ ಕಸ್ಟಮೈಸಬಲ್ ಐಟ್ನರಿ ಅದು. ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದಂದರೆ ಒಂದಿನ ಒಂದೇ ಜಾಗ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಐ ವಾಂಟೆಡ್ ಟು ಫಿನಿಶ್ ಇಟ್ ಕ್ವಿಕ್ ಆ್ಯಸ್ ಪಾಸಿಬಲ್, ಬಿಕಾಸ್ ನನಗೆ ರಜಾನೂ ಕಮ್ಮಿ ಇತ್ತು ಆ್ಯಂಡ್ ಎಂಡಿಂದಲೆಲ್ಲ ಮುಗಿಸ್ಬೇಕಿತ್ತು 8 ಡೇಸಲ್ಲಿ. ನೀವು ಬೇಕಾದ್ರೆ ಒಂದೊಂದು ಜಾಗಕ್ಕೆ ಹೋಗಿ ಇನ್ನೊಂದು ದಿನ ಡೇ ಎಕ್ಸ್ಟೆಂಡ್ ಮಾಡ್ಕೋಬೋದು ಬೇಕಾದ್ರೆ. 16 ಡೇಸ್ ಆಗುತ್ತೆ ಅವಾಗ.
ಇಲ್ಲ ಹೆಂಗಾದ್ರು ಮಾಡ್ಬೋದು, ಒಂದು ದಿನದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಕನ್ಯಾಕುಮಾರಿ ನಿಮ್ಗೆ ಬರೀ 2 hours ಇಡೀ ದಿನ ಸಿಗುತ್ತೆ. ಸೊ ಅಲ್ಲಿ ಬರೀ ಒಂದು ದಿನ ಇಟ್ಕೊಂಡು ವಾರಕಡಲ್ಲಿ ಯೂಶ್ವಲಿ ನಿಮಗೆ ಟೈಮೇ ಸಿಗಲ್ಲ. ಸೊ ಅಲ್ಲಿ ನೀವು ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಆ ಥರ ಟೋಟ್ಲಿ ಕಸ್ಟಮೈಸಬಲ್ ಐಟ್ನರಿ ಇದೆ, ಅದನ್ನು ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಇವಾಗ ನಮ್ಮ ನಾಡಿಗೆ ವಾಪಸ್ ಹೋಗೋಣ ಬನ್ನಿ. ಆದರೂ ಮಾತ್ರ ಗುರು, ಈ ಚೆನ್ನೈ ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಸಕ್ಕತ್ತಾಗಿದೆ. 6 ಲೈನು ಥ್ರಾಟಲ್ನ ಹಿಡ್ಕೊ ಕೂತ್ಕೊಬಿಟ್ಟಿದ್ದೀನಿ ಸುಮ್ಮನೆ ಅಷ್ಟೇ. ಈ ಸೇಮ್ ಫೀಲು ನನಗೆ ಕನ್ಯಾಕುಮಾರಿ ಟು ಧನುಷ್ಕೋಡಿ ಬರ್ತಾ ಆಗಿದ್ದು ವಿತ್ ದಟ್ 6 ಲೈನ್ ಹೈವೇ. ಸಕ್ಕತ್ತಾಗಿದೆ. ಬಟ್ ಇಲ್ಲೇನಪ್ಪ ಅಂದರೆ ಕೆಲವು ಕಡೆ ಡಿವಿಯೇಷನ್ಗಳಿದೆ, ಇನ್ನೂ ಫ್ಲೈಓವರ್ಗಳು ಕಟ್ಟಿಲ್ಲ, ಅಂಡರ್ ಪಾಸ್ಗಳು ಕಟ್ಟಿಲ್ಲ. ಸೊ ಹಾಗಾಗಿ ಹಲವಾರು ಕಡೆ ಡಿವಿಯೇಷನ್ಸ್ ತೊಗೊಬಿಟ್ಟಿದ್ದೀನಿ. ಅಲ್ಲೊಂದು ಸ್ವಲ್ಪ ಮಾತ್ರ ಓವರಾಲ್ ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ. ಸೊ ಹತ್ತತ್ರ ಒಂದು 50-60ಕ್ಕೆ ಬರುತ್ತೆ. ಬಟ್ ಅದೇ ಪುನಃ ಎಕ್ಸ್ಪ್ರೆಸ್ ಹೈವೇ ಹಿಡಿದ ತಕ್ಷಣ 100-120 ಮಿನಿಮಮ್ ಲಾಕು. ಎಕ್ಸ್ಪ್ರೆಸ್ ಹೈವೇ ಅಂತೂ ಐ ಕಾಂಟ್ ಗೆಟ್ ಓವರ್ ಇಟ್. ಸಾಕಾಗಿದೆ ಮಾತ್ರ. 10 ನಿಮಿಷಕ್ಕೆ 20 ಕಿಲೋಮೀಟರ್ ಕವರ್ ಮಾಡ್ತಿದ್ದೀನಿ ಗುರು, ಆ ರೇಂಜಿಗಿದೆ ರೋಡು. ಇವಾಗ ಒಂದು 10 ನಿಮಿಷದಿಂದ ಫ್ಯೂಲ್ ಹಾಕ್ಸ್ಕೊಂಡೆ. ಇವಾಗ ಟೈಮು ಕರೆಕ್ಟಾಗಿ 7:12. ನಾನು ಫ್ಯೂಲ್ ಹಾಕ್ಸ್ಕೊಂಡಿದ್ದು 7 ಗಂಟೆ, ಎಕ್ಸಾಕ್ಟ್ಲಿ 7 ಗಂಟೆಗೆ ಪೆಟ್ರೋಲ್ ಬಂಕಿಂದ ಹೊರಟಿದ್ದು. ನಾನು ಫುಲ್ ಟ್ಯಾಂಕ್ ಮಾಡಿಸಿದಾಗ ರೇಂಜ್ ಬರೋದು ನನ್ನ ಗಾಡೀಲಿ 287 ಅಂತ ಬರುತ್ತೆ. ಇವಾಗ ನೋಡಿ ರೇಂಜು 255 ಆಗೋಗಿದೆ. ಹಂಗಂದ್ರೆ 12 ಕಿಲೋಮೀಟ್ರಿಗೆ ಹತ್ರ 30 ಕಿಲೋಮೀಟ್ರ 12 ನಿಮಿಷಕ್ಕೆ. ಏ ಅಪ್ಪ, 120 ಕೆಳ ಗಾಡಿ ಹೋಗ್ತಿಲ್ಲ. ಅಲ್ಲೇ ನಾವು ವ್ಯೂ ಚೆನ್ನಾಗಿದೆ ಗುರು, ಬೆಟ್ಟ ಗಿಟ್ಟ ಎಲ್ಲ ಇದೆ. ಸ್ವಲ್ಪ ಝೂಮ್ ಹಾಕಿದ್ರೆ, ನಿಮ್ಗೆ ಝೂಮ್ ಮಾಡಿದ್ರೆ ಅಲ್ಲಿ ಇದೆ ನೋಡಿ ಬೆಟ್ಟಗಳಲ್ಲಿ. ಏನಂದ್ರೆ ಬೆಟ್ಟ ಚೆನ್ನಾಗಿದೆ. ತುಂಬ ಬೆಟ್ಟಗಳು ನೋಡ್ತಿದ್ದೀನಿ ಗುರು ನಾನು ಚೆನ್ನೈ ಟು ಬ್ಯಾಂಗ್ಳೂರ್ಗೆ ಹೋಗೋ ದಾರಿಲಿ. ಮೆಟ್ರೋ ಪಿಲ್ಲರ್ಗಳು ಚೆನ್ನಾಗಿ ಪೇಂಟ್ ಮಾಡೋರು ಗುರು ಈ ಕಡೆ ಸೈಡ್ ಎಲೆಕ್ಟ್ರಾನಿಕ್ ಸಿಟಿದು. ಇವೊಂದು ಮೆಟ್ರೋ ಫಂಕ್ಷನಿಂಗ್ ಇಲ್ಲ ಸ್ಟಿಲ್, ಬಟ್ ಒಳ್ಳೆ ಆರ್ಟ್ ವರ್ಕ್ ಎಲ್ಲ ತೋರಿಸ್ಬಿಟ್ಟವ್ರೆ. ಮನುಷ್ಯ ಗಿನ್ಸೆಲ್ಲ ಡ್ರಾ ಮಾಡವ್ರೆ ಅತ್ಲಾಗೆ. ಯಾವುದದು ಹುಣಸೂರು ರೋಡಾ, ಹೊಸಕೋಟ್, ಅದು ಯಾವ ಮೆಟ್ರೋ ಸ್ಟೇಷನ್ ಅದು? ಫೈನಲಿ ನಮ್ಮ ಮನೆ ಬಂತು. 3,000 ಆಗಲಿಲ್ಲ, 2,997.8. ಆ 0.2 ರೌಂಡ್ ಆಫೇ, ಅದು ಎಲ್ಲೆಲ್ಲೂ ಸ್ವಲ್ಪ ಮಿಸ್ ಆಗಿರುತ್ತೆ. ಫೈನಲಿ ಬಂದ್ವಿ ಮನೆಗೆ. ಫೈನಲಿ ಕಂಪ್ಲೀಟೆಡ್ ಬ್ರೋ. ಸೊ ಇವತ್ತಿನ ರೈಡ್ ಮುಗೀತು. ಸಿಗೋಣ ನೆಕ್ಸ್ಟ್ ರೈಡಲ್ಲಿ, ಅಲ್ಲಿಗೆ ತನಕ ಬಾಯ್.